ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 21ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ದೇವರ ದರ್ಶನ, ಜೀವೋದ್ಧಾರ, ಸ್ವರ್ಗ ಅಥವಾ ಮೋಕ್ಷ ಯಾವುದೋ ಒಂದು ಪ್ರತ್ಯೇಕ ಜನಾಂಗಕ್ಕೋ ಬುಡಕಟ್ಟಿಗೋ ಧರ್ಮಕ್ಕೋ ಸೀಮಿತವಲ್ಲ. ಪ್ರಭು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುವುದರ ಮೂಲಕ ಸಮಸ್ತ ಮನುಕುಲಕ್ಕೆ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾರೆ. ಹಾಗಾಗಿ ಅದು ಪ್ರತಿಯೊಬ್ಬರ ಆಸ್ತಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 14 ವಾಕ್ಯ 6ರಲ್ಲಿ ಪ್ರಭು ಕ್ರಿಸ್ತರು ಈ ರೀತಿ ನುಡಿಯುತ್ತಾರೆ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದು. ಪ್ರಭು ಕ್ರಿಸ್ತರ ಮಾರ್ಗಗಳಾದ ಪ್ರೀತಿ, ತ್ಯಾಗ, ಶಾಂತಿ, ಕ್ಷಮೆ, ಸತ್ಯ, ನ್ಯಾಯ, ನೀತಿಯಿಂದ ಜೀವೋದ್ಧಾರ ಪಡೆಯಲು ಈ ಬಲಿಪೂಜೆ ನಮಗೆ ಪ್ರೇರಣೆ ಮತ್ತು ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥದಿಂದ ಅಧ್ಯಾಯ 66 ವಾಕ್ಯಗಳು 18ರಿಂದ 21 ತನಕ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಸರ್ವೇಶ್ವರ ಸ್ವಾಮಿ ಮುಂದಿನ ದಿನಗಳಲ್ಲಿ ಸಕಲ ರಾಷ್ಟ್ರಗಳನ್ನು, ಜನಾಂಗಗಳನ್ನು ಒಂದುಗೂಡಿಸುವರು ಮತ್ತು ತಮ್ಮ ಮಹಿಮೆಯನ್ನು ಎಲ್ಲೆಡೆಯೂ ಪ್ರಕಟಪಡಿಸುವರು ಎಂದು ಯೆಶಾಯ ಪ್ರವಾದಿಯು ನುಡಿಯುತ್ತಾನೆ. ಪ್ರಿಯರೇ, ಮುಂದೆ ಆಗಬಹುದಾದ ವಿಷಯಗಳನ್ನು ಯೆಶಾಯ ಪ್ರವಾದಿಯು ಇಂದಿನ ವಾಚನದಲ್ಲಿ ಪ್ರವಾದನೆಯನ್ನು ನುಡಿಯುತ್ತಾನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನಿಯದವರು ಜೆರುಸಲೇಮನ್ನು ನಾಶಪಡಿಸುತ್ತಾರೆ. ಬ್ಯಾಬಿಲೋನಿಯದವರು ಇಸ್ರಾಯೇಲರನ್ನು ಬ್ಯಾಬಿಲೋನಿಯಕ್ಕೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಬ್ಯಾಬಿಲೋನಿಯದಲ್ಲಿ ನೆಲೆಸಿದ ಇಸ್ರಾಯೇಲರು ಅನ್ಯ ಧರ್ಮದವರನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ಮಂದಿ ಅನ್ಯ ಧರ್ಮದವರನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಸುಮಾರು 40 ವರ್ಷಗಳ ತನಕ ಅಲ್ಲಿ ಸೆರೆವಾಸವನ್ನು ಅನುಭವಿಸಿ ಕ್ರಿಸ್ತಪೂರ್ವ 540ರಲ್ಲಿ ಅವರು ಬಿಡುಗಡೆ ಹೊಂದಿ ಪುನಃ ತಮ್ಮ ಸ್ವಂತ ನಾಡಾದ ಜೆರುಸಲೇಮಿಗೆ ಹಿಂದಿರುಗಿ ಬರುತ್ತಾರೆ. ಬರುವಾಗ ತಮ್ಮ ಮಡದಿಯರು, ಅನ್ಯ ಧರ್ಮದಿಂದ ಯಹೂದ್ಯ ಧರ್ಮಕ್ಕೆ ಮತಾವಲಂಬನೆ ಪಡೆದ ಮಡದಿಯರನ್ನು, ಮಕ್ಕಳನ್ನು ಅವರು ಪುನಃ ಹಿಂದಿರುಗಿ ಕರೆದುಕೊಂಡು ಜೆರುಸಲೇಮಿಗೆ ಬರುತ್ತಾರೆ. ಆಗ ಅವರಲ್ಲಿ ಮೂಡುವ ಪ್ರಶ್ನೆ, ಇವರು ಅನ್ಯ ಧರ್ಮದವರಿಂದ ನಮ್ಮ ಯಹೂದ್ಯ ಧರ್ಮಕ್ಕೆ ಬಂದಿರುವವರು, ಇವರನ್ನು ಸರ್ವೇಶ್ವರ ಸ್ವಾಮಿ ಸ್ವೀಕರಿಸುತ್ತಾರಾ? ಈ ಪ್ರಶ್ನೆಗೆ ಯೆಶಾಯ ಪ್ರವಾದಿಯು ಉತ್ತರ ನೀಡುತ್ತಾನೆ. ಖಂಡಿತವಾಗಿಯೂ ಸರ್ವೇಶ್ವರ ಸ್ವಾಮಿ ಇವರನ್ನು ಸ್ವೀಕರಿಸುತ್ತಾರೆ. ಸರ್ವೇಶ್ವರ ಸ್ವಾಮಿ ಕೇವಲ ಯಹೂದ್ಯರ ದೇವರಲ್ಲ, ಅವರು ಸರ್ವರ ದೇವರು ಮತ್ತು ಅನ್ಯ ಧರ್ಮದವರು ಕೂಡ ಯಾಜಕರಾಗಬಹುದು. ಅನ್ಯ ಧರ್ಮದವರು ಕೂಡ ಯಾಜಕರಾಗಿ ಸರ್ವೇಶ್ವರನ ಪೀಠವನ್ನೇರಿ ಬಲಿಯನ್ನು ಅರ್ಪಿಸುತ್ತಾರೆ ಮುಂದಕ್ಕೆ ಎಂಬ ಭವಿಷ್ಯವನ್ನು ಯೆಶಾಯ ಪ್ರವಾದಿಯು ಇಂದಿನ ಮೊದಲನೇ ವಾಚನದಲ್ಲಿ ನುಡಿಯುತ್ತಾನೆ. ಎರಡನೆಯ ವಾಚನವನ್ನು ಹಿಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 12ರಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಕಲ್ಲು ಸುಂದರ ಶಿಲೆಯಾಗಬೇಕಾದರೆ ಶಿಲ್ಪಿಯ ಉಳಿಯ ಪೆಟ್ಟುಗಳನ್ನು ತಿನ್ನಲೇಬೇಕು. ನಮ್ಮನ್ನು ಪರೀಕ್ಷಿಸುವ ಸಲುವಾಗಿ ಶ್ರದ್ಧೆ, ಶಿಸ್ತು, ವಿಶ್ವಾಸವನ್ನು ಮೈಗೂಡಿಸಲು ದೇವರು ಒಮ್ಮೊಮ್ಮೆ ದಂಡಿಸುವುದುಂಟು. ಈ ದಂಡನೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಲು ಈ ವಾಚನ ನಮ್ಮನ್ನು ಹುರಿದುಂಬಿಸುತ್ತದೆ. ಪ್ರಿಯರೇ, ಹಿಂದಿನ ಶುಭ ಸಂದೇಶವನ್ನು ಕುರಿತು ನಾವು ಧ್ಯಾನಿಸೋಣ. ಬಿಷಪ್ ಫುಲ್ಟನ್ ಶೀನ್ ರವರ ಪ್ರಕಾರ ಸ್ವರ್ಗದಲ್ಲಿ ನಮಗೆ 3 ಆಶ್ಚರ್ಯಗಳು ಕಾದಿವೆ. ಮೊದಲನೆಯ ಆಶ್ಚರ್ಯ, ನಾವು ನಿರೀಕ್ಷಿಸದೇ ಇದ್ದ ಅನೇಕರನ್ನು ಸ್ವರ್ಗದಲ್ಲಿ ಕಾಣುತ್ತೇವೆ. ಕಾರಣ, ನಾವು ಪರರಿಗೆ ಯಾವ ಪರಿ ಪ್ರೀತಿ ತೋರಿದ್ದೇವೋ ಅದರ ಮೇಲೆ ದೇವರು ನಮಗೆ ತೀರ್ಪಿಡುತ್ತಾರೆ. ಎರಡನೆಯ ಆಶ್ಚರ್ಯ, ಇವರು ಪುಣ್ಯವಂತರು, ಖಂಡಿತವಾಗಿಯೂ ಇವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಿರೀಕ್ಷಿಸಿದ ಅನೇಕರು ಸ್ವರ್ಗದಲ್ಲಿ ಇಲ್ಲದಿರುವುದು. ಕಾರಣ, ದೇವರು ನಮ್ಮ ಅಂತರಂಗದ ಉದ್ದೇಶಗಳನ್ನು ಅರಿತು ತೀರ್ಪನ್ನು ನೀಡುತ್ತಾರೆ. ನಮ್ಮ ಬಾಹ್ಯ ನೋಟವನ್ನಲ್ಲ, ಹೊರ ನೋಟವನ್ನಲ್ಲ, ಬಾಹ್ಯ ಬದುಕನ್ನು ನೋಡಿ ದೇವರು ನಮಗೆ ತೀರ್ಪು ನೀಡುವುದಿಲ್ಲ. ಬದಲಾಗಿ ನಮ್ಮ ಅಂತರಂಗವನ್ನು ನೋಡಿ ನಮಗೆ ತೀರ್ಪು ನೀಡುತ್ತಾರೆ. ಮೂರನೆಯ ಆಶ್ಚರ್ಯ, ಸರ್ವರು ಎಲ್ಲರೂ ಸ್ವರ್ಗದ ನಿವಾಸಿಗಳಾಗಿರುವುದನ್ನು ಕಂಡು ಮಹದಾಶ್ಚರ್ಯದಲ್ಲಿ ನಾವು ಮುಳುಗುತ್ತೇವೆ ಎಂದು ಬಿಷಪ್ ಫುಲ್ಟನ್ ಶೀನ್ ರವರು ನುಡಿಯುತ್ತಾರೆ.
ಅವರು ನೀಡುವ ಕಾರಣ, ಕ್ರಿಸ್ತರ ಮರಣದ ಮೂಲಕ ದೇವರು ಅಮರ ಸೌಭಾಗ್ಯವನ್ನು ಎಲ್ಲರಿಗೂ ದಯಪಾಲಿಸಿದ್ದಾರೆ ಎಂದು. ಪ್ರಿಯರೇ, ನಿಜ, ಸಂರಕ್ಷಣೆ ಅಥವಾ ಮೋಕ್ಷ ಒಂದು ಪ್ರತ್ಯೇಕ ಬುಡಕಟ್ಟಿಗೋ ಅಥವಾ ಒಂದು ಜನಾಂಗಕ್ಕೋ ಸೀಮಿತವಲ್ಲ. ಪ್ರತಿಯೊಬ್ಬ ಮನುಷ್ಯನು ದೇವರ ಪುತ್ರನಾಗಿ ಈ ಭೂಲೋಕಕ್ಕೆ ಬರುತ್ತಾನೆ. ದೇವರೇ ಅವನಿಗೆ ತಂದೆ. ದೇವರು ಯಾರನ್ನು ದ್ವೇಷಿಸದೆ ಸಮಾನವಾಗಿ ಪ್ರೀತಿಸುತ್ತಾರೆ ಮತ್ತು ರಕ್ಷಣೆಯನ್ನು ದಯಪಾಲಿಸುತ್ತಾರೆ. ಸರ್ವರಿಗೂ ರಕ್ಷಣೆ ನೀಡುವ ಸಲುವಾಗಿಯೇ ಕ್ರಿಸ್ತ ಈ ಜಗತ್ತಿಗೆ ಮಾನವ ರೂಪದಲ್ಲಿ ಬಂದದ್ದು ಮತ್ತು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದು. ರಕ್ಷಣೆಯನ್ನು ಹೊಂದುವುದು ಅಥವಾ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಅಥವಾ ನಿರ್ಲಕ್ಷಿಸುವುದು ನಮ್ಮ ಕೈಯಲ್ಲಿದೆ. ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾದರೆ ಇಂದಿನ ಶುಭ ಸಂದೇಶವನ್ನು ಪಾಲಿಸಬೇಕಿದೆ. ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಯೇಸುವನ್ನು ಪ್ರಶ್ನಿಸುತ್ತಾನೆ, ರಕ್ಷಣೆಯನ್ನು ಎಷ್ಟು ಮಂದಿ ಪಡೆಯುತ್ತಾರೆ? ಬಹುಶಃ ಇದು ಒಬ್ಬ ಯಹೂದ್ಯನ ಪ್ರಶ್ನೆಯಾಗಿತ್ತು. ಪ್ರಿಯರೇ, ಈತ ಏತಕ್ಕೆ ಯೇಸುವನ್ನ ಈ ಪ್ರಶ್ನೆಯನ್ನ ಕೇಳುತ್ತಾನೆ? ಯೇಸು ಬೋಧನೆ ಮಾಡುವ ಸಂದರ್ಭದಲ್ಲಿ ಅನೇಕರು ಬರ್ತಾ ಇದ್ರು. ಅಲ್ಲಿ ಯಹೂದ್ಯರು ಇದ್ರು, ಗ್ರೀಕರು ಇದ್ದರು, ಅನ್ಯ ಧರ್ಮದವರು ಕೂಡ ಇದ್ದರು. ಈತ ಯಹೂದ್ಯ ಈ ಪ್ರಶ್ನೆ ಕೇಳುವ ಉದ್ದೇಶ ಏನೆಂದರೆ, ಅವನಲ್ಲಿ ಇದ್ದ ನಂಬಿಕೆ, ಆತ ಒಬ್ಬ ಯಹೂದ್ಯರಿಗೆ ಮಾತ್ರ ರಕ್ಷಣೆ, ಬೇರೆ ಎಲ್ಲರೂ ನರಕ ಕೂಪಕ್ಕೆ ತಳ್ಳಲ್ಪಡುತ್ತಾರೆ ಎಂಬುದು ಯಹೂದ್ಯರ ನಂಬಿಕೆಯಾಗಿತ್ತು. ದೇವರು ಇಸ್ರಾಯೇಲರನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದಿಕಾಂಡ ಅಧ್ಯಾಯ 11ರಲ್ಲಿ ನಾವು ನೋಡುತ್ತೇವೆ. ಅಬ್ರಹಾಮನ ಮೂಲಕ ಮುನ್ನಡೆಸುತ್ತಾರೆ. ಈಜಿಪ್ಟಿನಲ್ಲಿ ಬಂಧನದಲ್ಲಿದ್ದ ಅವರನ್ನು ಮೋಶೆಯ ಮೂಲಕ ಬಿಡುಗಡೆಗೊಳಿಸಿ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. 40 ವರ್ಷಗಳ ಕಾಲ ಅವರನ್ನ ರಕ್ಷಿಸಿ ಪೋಷಿಸಿ ಹಾಲು ಜೇನು ಹರಿಯುವ ನಾಡಿಗೆ ಸೇರಿಸುತ್ತಾರೆ. ದೇವರ ಈ ರಕ್ಷಣೆಯನ್ನ, ದೇವರ ಈ ಆಯ್ಕೆಯನ್ನ ಇಸ್ರಾಯೇಲರು ತಪ್ಪಾಗಿ ಗ್ರಹಿಸುತ್ತಾರೆ. ಇಸ್ರಾಯೇಲರ ಮೂಲಕ ದೇವರು ಇತರ ಜನಾಂಗಗಳಿಗೆ ಅವರ ಸಂದೇಶ ನೀಡಲು ಬಯಸಿದರೆ, ಇಸ್ರಾಯೇಲರು ತಾವು ಮಾತ್ರ ಸ್ವರ್ಗಕ್ಕೆ ಬಾಧ್ಯಸ್ಥರು, ಮಿಕ್ಕವರು ನರಕ ಕೋಪಕ್ಕೆ ನೂಕಲ್ಪಡುವರು ಎಂಬ ಧೋರಣೆಯಿಂದ ಅನ್ಯ ಧರ್ಮದವರನ್ನ ಕೀಳಾಗಿ ಕಾಣಲು ಪ್ರಾರಂಭಿಸುತ್ತಾರೆ. ಈ ಹಿನ್ನೆಲೆಯಿಂದ ಈ ಯಹೂದ್ಯನ ಪ್ರಶ್ನೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಆತನ ಪ್ರಶ್ನೆಗೆ ಕ್ರಿಸ್ತ ಯಾರೆಲ್ಲ ರಕ್ಷಣೆ ಹೊಂದಬಹುದು ಎಂದು ತಿಳಿಸುತ್ತಾರೆ. ಕಿರಿದಾದ ದಾರಿ ಜೀವದೆಡೆಗೂ, ಹಿರಿದಾದ ದಾರಿ ವಿನಾಶದತ್ತ ಕೊಂಡೊಯ್ಯುತ್ತದೆ ಎಂದು ವಿವರಿಸುತ್ತಾರೆ. ಪ್ರಿಯರೇ, ಕಿರಿದಾದ ದಾರಿ ಮತ್ತು ಹಿರಿದಾದ ದಾರಿ ಪ್ರಾಚೀನ ಕಾಲದ ಬಹುತೇಕ ನಗರಗಳಲ್ಲಿ ನಗರಗಳ ಸುತ್ತ ಗೋಡೆಗಳ ನಿರ್ಮಾಣವಾಗಿತ್ತು. ಜೆರುಸಲೇಮಿನ ಸುತ್ತಲೂ ಕೂಡ ಎಜ್ರಾ ಮತ್ತು ನೆಹೆಮಿಯ ಗೋಡೆಯನ್ನು ಕಟ್ಟುತ್ತಾರೆ. ಈ ಗೋಡೆಗೆ ಸುಮಾರು 12 ಬಾಗಿಲುಗಳು ಇತ್ತು. 12 ಗೇಟ್ಸ್, 12 ಬಾಗಿಲುಗಳು ಇತ್ತು. ಈ ಮಹಾದ್ವಾರಗಳನ್ನು ಮುಂಜಾನೆ ಬೆಳಗ್ಗೆ ಹೊತ್ತು ಅದನ್ನು ತೆರೆಯುತ್ತಿದ್ದರು. ಜನರ ದೈನಂದಿನ ಚಟುವಟಿಕೆಗಳಿಗೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಸಂಜೆಯಾಗುತ್ತಲೇ ಅವುಗಳನ್ನು ಅವರು ಮುಚ್ಚುತ್ತಿದ್ದರು. ಮತ್ತು ಮುಖ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಶತ್ರುಗಳು ಅವರ ಮೇಲೆ ಧಾವಿಸಿ ಬಂದಾಗ ಈ ದೊಡ್ಡ ಬಾಗಿಲುಗಳನ್ನು ಮುಚ್ಚುತ್ತಾ ಇದ್ರು. ಮತ್ತು ಅದರಲ್ಲಿ ಅನೇಕ ಕಿರಿದಾದ ಬಾಗಿಲುಗಳು ಕೂಡ ಇದ್ವು. ಈ ಕಿರಿದಾದ ಬಾಗಿಲುಗಳು ಎಷ್ಟು ಚಿಕ್ಕದಾಗಿದ್ದರೆ ಒಮ್ಮೆ ಒಬ್ಬ ವ್ಯಕ್ತಿ ಮಾತ್ರ ಹೋಗಬಹುದಿತ್ತು, ನುಸುಳಿಕೊಂಡು ಹೋಗಬೇಕಿತ್ತು, ಅಷ್ಟು ಕಿರಿದಾಗಿತ್ತು. ಇಂದು ಕ್ರಿಸ್ತ ಹೇಳ್ತಾ ಇರುವುದು ಇಂತಹ ಕಿರಿದಾದ ದಾರಿ. ಜೀವೋದ್ಧಾರ ಹೊಂದುವುದು ಒಂದು ಸವಾಲು. ಕ್ರಿಸ್ತನೇ ಈ ಜೀವೋದ್ಧಾರದ ಮಹದ್ವಾರವಾಗಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಅಧ್ಯಾಯ 4:18 ನಾವು ನೋಡುತ್ತೇವೆ, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲವೆಂದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 7:21 ನಡೆಯುವಂತೆ, ಬರೀ ಮಾತಲ್ಲಿ ಸ್ವಾಮಿ ಸ್ವಾಮಿ ಎನ್ನುವವರು ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ, ಬದಲಾಗಿ ತಂದೆಯ ಚಿತ್ತದ ಪ್ರಕಾರ ಜೀವಿಸುವವರು ಮಾತ್ರ ಅದನ್ನು ಪ್ರವೇಶಿಸುತ್ತಾರೆ ಎಂದು. ಪ್ರಿಯರೇ, ಹಿರಿದಾದ ಬಾಗಿಲಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಜೀವನ ಮಾಡುವುದು ಬಹಳ ಸುಲಭ. ಆದರೆ ಕಿರಿದಾದ ದಾರಿ ಅದು ಶಿಸ್ತಿನ ದಾರಿ, ಅದು ವಿಶ್ವಾಸದ ದಾರಿ, ದೇವರಿಗೆ ವಿಧೇಯರಾಗಿ ಜೀವಿಸುವ ದಾರಿ, ದೇವರ ಆಜ್ಞೆಗಳ ಪ್ರಕಾರ ಜೀವಿಸುವ ದಾರಿ ಮತ್ತು ಈ ಪ್ರಾಪಂಚಿಕ ವ್ಯಾಮೋಹಗಳಿಂದ ದೂರ ಉಳಿದು ಕ್ರಿಸ್ತನ ತತ್ವಗಳ ಸಿದ್ಧಾಂತದ ಪ್ರಕಾರ ಶಿಲುಬೆಯ ಮಾರ್ಗವನ್ನು ಹಿಡಿಯುವ ದಾರಿ ಕಿರಿದಾದ ದಾರಿಯಾಗಿದೆ. ಹಾಗಾಗಿ ಕ್ರಿಸ್ತ ಹೇಳುವುದು, ಈ ಕಿರಿದಾದ ದಾರಿಯಲ್ಲಿ ನೀವು ಜೀವನವನ್ನು ಮಾಡಿದರೆ ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತೀರಿ ಎಂದು. ಕ್ರಿಸ್ತ ಎಲ್ಲರಿಗೂ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾರೆ.
ಅಂದ ಮಾತ್ರಕ್ಕೆ ಎಲ್ಲರೂ ಪ್ರವೇಶಿಸುತ್ತಾರೆ ಎಂದು ಅಲ್ಲ. ಯಾರು ಕಿರಿದಾದ ದಾರಿ, ಯಾರು ವಿಶ್ವಾಸದಲ್ಲಿ, ಸತ್ಯ, ನ್ಯಾಯದಲ್ಲಿ, ಕ್ರಿಸ್ತನ ತತ್ವಗಳ ಪ್ರಕಾರ ಜೀವಿಸುತ್ತಾರೋ ಅವರು ಮಾತ್ರ ಸ್ವರ್ಗವನ್ನು ಪ್ರವೇಶಿಸಬಹುದು ಎಂದು ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಾರೆ. ಪ್ರಿಯರೇ, ಯಹೂದ್ಯರಂತೆ ಅನೇಕ ಕ್ರೈಸ್ತರಲ್ಲೂ ಕೂಡ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ತಪ್ಪು ಗ್ರಹಿಕೆ ಇರಬಹುದು. ನಮ್ಮ ದೀಕ್ಷಾ ಸ್ನಾನ, ಸಂಸ್ಕಾರಗಳು ನಮ್ಮನ್ನು ನೇರವಾಗಿ ಸ್ವರ್ಗದತ್ತ ಕರೆದೊಯ್ಯುತ್ತವೆ ಎಂಬ ನಂಬಿಕೆ ಅನೇಕರಲ್ಲಿ ಇರಬಹುದು. ದೀಕ್ಷಾ ಸ್ನಾನ ಸಂಸ್ಕಾರಗಳನ್ನು ಪಡೆದವರು ಉತ್ತಮವಾದ ಬದುಕನ್ನು ಜೀವಿಸಿದರೆ, ಸತ್ಯ ಪಥದಲ್ಲಿ ನ್ಯಾಯ ನೀತಿಯಿಂದ ಬಾಳಿದರೆ ಅವರಿಗೂ ಕೂಡ ಸ್ವರ್ಗ ಸಾಮ್ರಾಜ್ಯವಿದೆ. ದಿನವೂ ಪ್ರಾರ್ಥಿಸುತ್ತಾ, ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ, ಅನ್ಯಾಯದಿಂದ, ಅಹಂಕಾರದಿಂದ, ಸ್ವಾರ್ಥ, ಮೋಸ, ದುರಾಚಾರದಿಂದ ಬದುಕಿದರೆ ಯಾವ ಪ್ರಯೋಜನವಿಲ್ಲ. ಬದಲಾಗಿ ನಶ್ವರವಾದ ಸಂಪತ್ತಿಗೆ, ಅಧಿಕಾರಕ್ಕೆ, ದೈಹಿಕ ವ್ಯಾಮೋಹಕ್ಕೆ ದಾಸರಾಗದೆ ಕ್ರಿಸ್ತನ ಬೋಧನೆಗಳನ್ನು ಪಾಲಿಸಿ ಆತನ ತತ್ವಗಳನ್ನು ಅಳವಡಿಸಿಕೊಂಡು ಸತ್ಕಾರ್ಯಗಳಿಂದ ಜೀವಿಸಿದಾಗ ಮಾತ್ರ ಜೀವೋದ್ಧಾರ ಹೊಂದಲು ಸಾಧ್ಯ. ಸನ್ಮಾರ್ಗ ಮತ್ತು ದುರ್ಮಾರ್ಗ ಎರಡು ನಮ್ಮ ಮುಂದಿವೆ. ಆಯ್ಕೆ ನಮಗೆ ಬಿಟ್ಟಿದ್ದು. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.